ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಪಟ್ಟಣದ 1ನೇ ವಾರ್ಡಿನ ಇಂದಿರಾನಗರದಲ್ಲಿ ಟಿಪ್ಪರ್ ಲಾರಿಗಳ ಸಂಚಾರ ಹಾಗೂ ಜಲಜೀವನ್ ಮಿಷನ್ ಕಾಮಗಾರಿಯಿಂದ ರಸ್ತೆಗಳೆಲ್ಲ ಸಂಪೂರ್ಣ ಹಾಳಾಗಿದ್ದು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಟಿಪ್ಪರ್ ಲಾರಿಗಳ ಸಂಚಾರದಿಂದ ರಸ್ತೆಯ ಮೇಲೆಲ್ಲ ದೊಡ್ಡ ಮಟ್ಟದ ಗುಂಡಿಗಳು ಬಿದ್ದಿದ್ದು ಸಂಚಾರ ಅತಿ ಕಷ್ಟಕರವಾಗಿದೆ. ಪ್ರತಿನಿತ್ಯ ಈ ರಸ್ತೆಯಲ್ಲಿ ಸಂಚಾರ ಮಾಡೋ ಜನರ ಜೀವಕ್ಕೆ ಅಪಾಯ ಎದುರಾಗಿದ್ದು, ಇಂದಿರಾನಗರದಲ್ಲಿ ಅಮೃತ್ 2.0 ಯೋಜನೆಯಡಿ ಕುಡಿಯುವ ನೀರಿನ ಕಾಮಗಾರಿ ನಡೆಯುತ್ತಿದ್ದು, ಮನೆಗಳಿಗೆ ಸಂಪರ್ಕ ಕಲ್ಪಿಸುವ ಪೈಪ್ಲೈನ್ಗಳಿಗೆ ಹಾನಿಯಾಗಿದ್ದು, ಅದರಿಂದ ನೀರು ಹರಿಯುತ್ತಿದ್ದು ರಸ್ತೆಗಳು ಮತ್ತಷ್ಟು ಹದಗೆಡುತ್ತಿವೆ. ಇತ್ತೀಚಿನ ದಿನಗಳಲ್ಲಿ ಈ ರಸ್ತೆಯಲ್ಲಿ ಟಿಪ್ಪರ್ ಲಾರಿಗಳ ಸಂಚಾರ ಹೆಚ್ಚಾಗಿದೆ. ಅಲ್ಲದೆ ಜಲಜೀವನ್ ಮಿಷನ್ ಕಾಮಗಾರಿ ನಡೆಯುತ್ತಿದ್ದು, ಇದರಿಂದ ರಸ್ತೆಗಳೆಲ್ಲ ಸಂಪೂರ್ಣ ಹಾಳಾಗಿದ್ದಾವೆ. ರಸ್ತೆಗಳಲ್ಲಿ ನೀರು ಹರಿಯುತ್ತಿದ್ದು ಕೆಸರು ಗದ್ದೆಯಾಗಿ ಪರಿಣಮಿಸಿವೆ. ಇದರಿಂದ ದ್ವಿಚಕ್ರ ವಾಹನ ಸವಾರರು ಕೆಳಗೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸ್ಥಳೀಯ ನಿವಾಸಿ ನಾರಾಯಣಸ್ವಾಮಿ ತಿಳಿಸಿದರು. ನಾರಾಯಣಸ್ವಾಮಿ ಅಂತೇಳಿ ನಾನು ಹಿರಿಯ ಔಷಧಿ ತಜ್ಞರ ಫಾರ್ಮಸಿಸ್ಟ್, ರಿಟೈರ್ಡ್ ಆಗಿದ್ದೀನಿ. ಇಲ್ಲಿ ನಾನು ಸುಮಾರು ಒಂದು 7 ವರ್ಷದಿಂದ ಇಲ್ಲಿ ಈ ಮನೆಯಲ್ಲಿದ್ದೀನಿ. ಈ ನಡುವೆ JAJM ಲೈನ್ ಹಾಕಿದ ಮೇಲೆ ನೀರು ಲೀಕೇಜ್ ಜಾಸ್ತಿ ಬರ್ತಾ ಇತ್ತು. ಮನೆಗಳು ಬಿಟ್ಟಾಗ ಎಲ್ಲೆಂದ್ರಲ್ಲೆಲ್ಲ ಕಿತ್ಕೊಳ್ತಾ ಐತೆ. ಇದು ಸುಮಾರು ಒಂದೂವರೆ ತಿಂಗಳಿಂದ ಹೀಗೆ ನಡೀತಾ ಐತೆ. ಅದ್ರ ಜೊತೆಗೆ ನಮ್ಮ ಮನೆಗಳಿಗೆ ನಮ್ಮ ಆಪೋಸಿಟ್ ಇರೋದು ಈ ಪಶ್ಚಿಮ ಕಡೆ ಇರೋರು ಲೇಔಟ್ ಮಾಡಿದ ಮೇಲೆ ಆ ಡ್ರೈನೇಜ್ನಲ್ಲಿರೋ ಮಣ್ಣೆಲ್ಲ ಇತ್ತು ರೋಡ್ಗೆ ಹಾಕಿದ್ರೆ ತೆಗಿಲಿಲ್ಲ. ಈಗ ಅದರಿಂದನೂ ಪ್ರಾಬ್ಲಮ್ ಆಗ್ತೈತೆ. ಇದು ಮೇಯ್ನು ಫೈರ್ ಸ್ಟೇಷನ್ ರೋಡು. ಅದ್ರ ಜೊತೆಗೆ KSRTC ಬಸ್ಸನ್ನು ಎಲ್ಲೋಡ್ ಕಡೆ ಹೋಗುತ್ತೆ ರೋಡ್ ಇದು. ಅದ್ರ ಜೊತೆಗೆ ಈ ರೋಡು ಮೊದಲು ಸಿಮೆಂಟ್ ಕಾಂಕ್ರೀಟ್ ಇದು ಟಾರ್ ರೋಡ್ ಹಾಕಿದ್ರು. ಈ ನೀರು ಲೀಕೇಜ್ ಆಗಿ ಟಾರ್ ರೋಡ್ ಕಂಪ್ಲೀಟ್ ಹೋಗ್ಬಿಟ್ಟಿದ್ದು ಮಣ್ಣು ರೋಡ್ಗಳನ್ನ ಅಧ್ವಾನ ಆಗಿ 1-1.5 ಅಡಿ ಗುಣಿಗಳು ಬಿದ್ದು ಫೈರ್ ಇಂಜನ್ ಏನಾದರೂ ಬರಬೇಕಾದ್ರೆ 200 ಮೀಟರ್ ಮಿನಿಮಮ್ 5ರಿಂದ 10 ನಿಮಿಷ ತಗೊಳ್ತಾ ಇದ್ದಾನೆ. ಅಷ್ಟು ಅಧ್ವಾನ ಆಗೋಗ್ತೈತೆ. 2 2 ವೀಲರ್ಸ್ ಚಕ್ರ ಗಾಡಿಗಳು ಹೋಗೋದು ತುಂಬ ಕಷ್ಟ ಆಗೈತೆ. ಇಲ್ಲಿ ಓಡಾಡೋದಕ್ಕೆ ನೀರು ಲೀಕೇಜ್ ಹಾಕಿ ಪಾಚಿ ಕಟ್ಬಿಟ್ಟೈತೆ ಜಾಸ್ತಿ ರೋಡೆಲ್ಲ. ಗೆಲ್ಲಿದ್ದೀವಿ. ಅವರು ಪಾಪ ಸುಮಾರು ವಾಟರ್ ಮ್ಯಾನ್ ಕಳಿಸ್ಕೊಟ್ಟು ಸುಬ್ರಹ್ಮಣ್ಯನನ್ನು ಕಳಿಸ್ಕೊಟ್ಟು ಅವರು 2-3 ಸಲ ಇದು ಮಾಡಿದ್ರು ಲೀಕೇಜ್ ಕಂಟ್ರೋಲ್ ಬರ್ತಾ ಇರಲಿಲ್ಲ. ಹಿಂಗಾಗೈತೆ. ಅದರಿಂದ ಆದಷ್ಟು ಬೇಗ ಈ ರೋಡ್ನ CC ರೋಡ್ ಮಾಡಬೇಕಂತೇಳಿ ಮಾನ್ಯ ಶಾಸಕರಾದ ಸುಬ್ಬಾರೆಡ್ಡಿವರೆಗೂ ಮೊನ್ನೆ ಇದರಲ್ಲಿ ತಿಳಿಸಿದೆ, ಜನಸ್ಪಂದನ ಇದರಲ್ಲಿ. ಅದರಿಂದ ಈ ಸಲ ಹಾಕ್ಕೊಡ್ತೀನಪ್ಪ ಅದು ಅಂತ ಹೇಳಿದ್ದಾರೆ.